ಇವಾಗ ಒಂದು ವಿಡಿಯೋ ಹಾಕ್ತಾ ಇದೀವಿ, ನೋಡ್ಕೊಂಡು ಬನ್ನಿ. ದೇಶದ್ರೋಹಿಗಳಿಗೆ ಬೆಂಬಲ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ವಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಹಾಗೂ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ, ಯುವಕರೆಲ್ಲ ದೇಶದ್ರೋಹಿಗಳು. ಸರ್, ನಿಮ್ಮ PM ನರೇಂದ್ರ ಮೋದಿ ಅವರ ಮನೆ ಮುಂದೆ ಮಾತಾಡಿರತಕ್ಕಂಥ ಹಾಗೂ ಧರಣಿ ಮಾಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೆ ನೀವು ಹೇಳಿ. ಯಾಕಂದ್ರೆ ನೀವು ರಾಜಕೀಯ ನಾಯಕರುಗಳು, ನಿಮಗೆ ಅವ್ರು ಬೈಲಿ, ಅವ್ರು ನಿಮಗೆ ಬೈಲಿ, ನೀವು ರಾಜಕಾರಣ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳ ಮಧ್ಯೆ ಏನಕ್ಕೆ ಬರ್ತೀರಾ ಸರ್? ದೇಶದ್ರೋಹಿಗಳಂತಂದ್ರೆ ನಾವು ನಮ್ಮ ಅಕ್ಕನ ಕೇಳಿರತ್ತಪ್ಪ. ನೀಟ್ ಹಗರಣ ಆಗಿದೆ ಸರ್, ಇದು ಅಕೌಂಟಬಿಲಿಟಿ ಯಾರು ಹೊತ್ಕೊಂತಾರೆ? ನಿಮ್ಮನ್ನು ಕೇಳಿರೋದಾದ್ರೆ ಏನು? ನಾವು ನೀಟ್ ಹಗರಣ ಆಗಿದೆ ಅಲ್ಲ, ಅದಕ್ಕೆ ಯಾರು ಹೊಣೆ? ಒಬ್ಬರಾದ್ರೂ ಮಾತಾಡಿದ್ದೀರಾ ಸರ್? ಸುಮಾರು 2 ಲಕ್ಷ ಜನ ಪೇಪರ್ ಬರೆದಿದ್ದಾರೆ ಸರ್ ನೀಟು. ಯಾರು ಹೇಳ್ತಾರೆ ಇದಕ್ಕೆ ಉತ್ತರ? ಯಾರು ಕೊಡ್ತೀರಾ? ಒಬ್ಬರಾದ್ರೂ ಸೋನಮ್ ವಾಂಗ್ಚುಕ್, ಹೌದು ನಿಮ್ಮ ಪ್ರಕಾರ ಅವರು ಚೈನಾ ಏಜೆಂಟ್, ದೇಶದ್ರೋಹಿನೇ ಅಂತ ಅನ್ಕೊಳ್ಳಿ, ನಾವು ಬೇಡ ಹೇಳ್ತಾ ಇಲ್ಲ. ಅವರು ಭಾರತೀಯ ಪ್ರಜೆನೇ ಅಲ್ವಾ? ಅವ್ರು ಏನು ಕೇಳಿದ್ರು ನಿಮ್ಮನ್ನ? ಅವ್ರು ಏನು ಕೇಳಿದ್ರು ಸರ್? ನೀಟ್ ಹಗರಣ ಆಗಿದೆ, ಅದಕ್ಕೆ ಸರಿಯಾದಂಥ ಉತ್ತರ ಸಿಗ್ತಾ ಇಲ್ಲ, ಅದಕ್ಕೆ ಹೊಣೆಗಾರರಾದಂಥ ಕೇಂದ್ರ ಸಚಿವರ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಅಂತ ಅಲ್ವಾ ಕೇಳಿದ್ದು? ರಾಜೀನಾಮೆ ಕೊಡಿ ಅಂತ ಅಲ್ವಾ ಉಪವಾಸ ಕೂತಿದ್ದು? ಒಬ್ಬರಾದ್ರೂ ಬಂದು ಮಾತಾಡಿದ್ರಾ? ಇಲ್ಲ. ನಿಮ್ಮ ನಾಯಕರ ಮನೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವುಗಳು ಹೋಗಿ ಕಾಂಗ್ರೆಸ್ ಕಚೇರಿನ ಮುತ್ತಿಗೆ ಹಾಕ್ತಾ ಇದ್ದೀರಾ. ನಿಮ್ಮ ಕೇಂದ್ರದ ನಾಯಕರಾದಂಥ ಹಾಗೂ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವುಗಳು ಕಾಂಗ್ರೆಸ್ ಕಚೇರಿನ ಮುತ್ತಿಗೆ ಹಾಕ್ತಾ ಇದ್ದೀರಾ. ಜಂತರ್ ಮಂತರಲ್ಲಿ 21 ದಿನಗಳ ಕಾಲ, ಇವಾಗ ನನಗನ್ಸಿದ ಮಟ್ಟಿಗೆ ಇವತ್ತು ತಾರೀಕು 23, ಅಂದ್ರೆ ಲಾಸ್ಟ್ ಮಂತ್ 28ನೇ ತಾರೀಕಿಂದ ಅಲ್ವಾ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಮಾಡ್ತಾ ಇರೋದು? ಅದ್ಯಾವ್ದು ನಿಮ್ ಕಣ್ಣಿಗೆ ಕಾಣಲಿಲ್ಲ. ಇವಾಗ ರಾಹುಲ್ ಗಾಂಧಿ ಅವರು ಹೋದ್ರು, ಬಿಜೆಪಿ ಕಚೇರಿ ಇದೆ, ಬಿಜೆಪಿ ಅವರ ನಾಯಕರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಹೋಗಿ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕೋದು. ಸರ್, ನಾಚಿಕೆ ಆಗ್ಬೇಕು ಸರ್ ನಿಮ್ಮ ಜನ್ಮಕ್ಕೆ. ವಿದ್ಯಾರ್ಥಿಗಳು ಅವ್ರ ಹಕ್ಕಿಗೋಸ್ಕರ ಬಡದಾಡ್ತಾ ಇದ್ದಾರೆ, ಅವ್ರ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಗೂಂಡಗಳ ತರ ವರ್ತನೆ ಮಾಡಿದ್ದಾರೆ ಪೊಲೀಸ್ನವರೆಲ್ಲ. ಅವಾಗ ಏನ್ ಮಾಡ್ತಾ ಇದ್ರಿ ಸರ್ ನೀವೆಲ್ಲ? ಇವಾಗ ಬಂದಿದ್ದೀರಾ ಅದು ಕಾಂಗ್ರೆಸ್ನವ್ರ ವಿರುದ್ಧ ಹೋರಾಟ ಮಾಡೋಕೆ. ನಿಮಗ್ ಬ್ಲೇಮ್ ಮಾಡ್ಕೊಂತ ಇದ್ದೀರಾ, ನೀವು ಅವ್ರ ಮೇಲೆ, ಅವ್ರ ನಿಮ್ ಮೇಲೆ. ಇದ್ರ ಮಧ್ಯೆ ನಾವು ಓಟ್ ಹಾಕಿರೋರು ನಾವೇನ್ ಮಾಡ್ಬೇಕು? ನೀವಾದ್ಮೇಲೆ ನಿಮ್ಮ ಮಕ್ಕಳು ಆದ್ಮೇಲೆ ಅವ್ರ ಮಕ್ಕಳು, ನೀವು ಆಡಳಿತ ಮಾಡ್ತಾನೆ ಇರ್ತೀರಾ, ನಾವು ನಿಮ್ ಕೈ ಕೆಳಗೆ ಕೆಲಸ ಮಾಡ್ತಾನೆ ಇರ್ಬೇಕು. ಸರ್, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ರಾಷ್ಟ್ರ, ಹೌದಲ್ವಾ? ಪ್ರಜೆಗಳಿಗೋಸ್ಕರ ಏನ್ ಮಾಡ್ತಾ ಇದ್ದೀರಾ ನೀವು? ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಲ್ಲ ಹೋಗಿ ಕಾಂಗ್ರೆಸ್ ಕಚೇರಿ ಮುಂದೆ, ವಿದ್ಯಾರ್ಥಿಗಳಿಗೋಸ್ಕರನ, ಜನಗಳಿಗೋಸ್ಕರನ? ಅಟ್ಲೀಸ್ಟ್ ರಾಹುಲ್ ಗಾಂಧಿ ಅವರಾದ್ರೂ ಸಹ ವಿದ್ಯಾರ್ಥಿಗಳ ಮೇಲೆ ಆದಂತ ಹಲ್ಲೆ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ, ಮೂರ್ತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ರೆ ಸರ್ ಏನಕ್ ಮಾಡ್ತಾ ಇದ್ರಿ ಅಂತ? ಅವ್ರು ಏನಕ್ ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳ ಮೇಲೆ ಆದಂತ ಹಲ್ಲೆ ಖಂಡಿಸಿ. ಎಷ್ಟು ಕ್ರೂರವಾಗಿ ಹಲ್ಲೆ ಮಾಡಿದೀರಾ ಅಂತಂದ್ರೆ, ಲಾಠಿಗಳಿಗೆ ಮೊಳೆಗಳನ್ನು ಹಾಕಿಕೊಂಡು ಇದನ್ನ ಹೊಡೆದಿದ್ದೀರಾ. ಸರ್, ಡೆಲ್ಲಿ ಪೊಲೀಸ್ ಅವ್ರಿಗೆ ಯಾವಾಗ ಕೊಟ್ಟು ಸರ್ ಆ ವೆಪನ್? ಕೇಳಿದ್ರ ಅದನ್ನ? ಸರ್ ಕೇಳಿ, ಇವತ್ತಲ್ಲ ನಾಳೆ ಕೇಳಿ, ನಾಳೆ ಅದನ್ನ ನೋಡಾಗ್ಬಿಟ್ಟು ನಿಮಗೆ ಓಟ್ ಹಾಕ್ಬೋದು. ನಾವು ಓಟ್ ಹಾಕಿದೀವಿ. ಸನ್ಮಾನ್ಯ ಶ್ರೀ ಅಲಪ್ಪ ಆಚಾರ್ ಅವರು ಬಿಜೆಪಿಯ ಶಾಸಕರು, ಮಾಜಿ ಶಾಸಕರು, ಯಲಬುರ್ಗಾ ಕ್ಷೇತ್ರದವರು. ಓಟ್ ಹಾಕಿದೀನಿ, ನಾನೇ ಓಟ್ ಹಾಕಿದ್ದೀನಿ. ಏನಕ್ಕೆ ಹಾಕಿದ್ದೇನೆ? ಮೇಲೆ ಇರ್ತಕ್ಕಂಥ ಒಬ್ಬ ನಾಯಕರನ್ನು ನೋಡಿ, ನಾಯಕರೇ ಸರ್ವಾಧಿಕಾರಿ ಧೋರಣೆ ತೋರಿದ್ರೆ ಇನ್ಮೇಲೆ ನಾವು ಓಟ್ ಆದ್ರೆ ಯಾರಿಗೆ ಹಾಕ್ಬೇಕು ಸರ್? ನಮ್ಮ ಜನಗಳ ಕಣ್ಣಿಗಿರೋದು ಎರಡೇ, ಒಂದು ಬಿಜೆಪಿ, ಒಂದು ಕಾಂಗ್ರೆಸ್. ಒಂದು ಇದಕ್ಕೆ ಹಾಕ್ಬೇಕು, ಇಲ್ಲ ಇದಕ್ಕೆ ಹಾಕ್ಬೇಕು. ಇವ್ರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು. ಒಂದು ಪರೀಕ್ಷೆನ ನೀಟಾಗಿ ನಡೆಸೋಕಾಗಲ್ಲ ಅಂತಂದ್ರೆ ಏನ್ ಹೇಳ್ಬೇಕು ಸರ್? ಒಂದು ಖಾಸಗಿ ಶಾಲೆ 2ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆನ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ.